ಅನ್ನದಾತರ ಪರವಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಹೇಳುವುದು ಇಷ್ಟೇ, ಎಲ್ಲ ರೈತ ವರ್ಗದವ್ರಿಗೂ, ಎಲ್ಲ ಜಾತ್ಯತೀತವಾಗಿ, ಎಲ್ಲ ರಾಜಕೀಯದ ಪರವಾಗಿ ಎಲ್ಲರೂ ಟೋಟಲ್ ಆಗಿ ನಮಗೆ ಬೆಂಬಲ ಕೊಡ್ಬೇಕಂತೇಳಿ ನಾವು ಈಗಾಗಲೇ ಮನವಿ ಮಾಡ್ತಾಯಿದ್ರಿ. ಈಗ ಮನವಿ ಮಾಡ್ತಾನೆ ಇದ್ದೀರಿ. ಹೆಣ್ಣುಮಕ್ಕಳು ಸಹ ಆವತ್ತು ದಿವಸ ಪ್ರತಿ ಜಿಲ್ಲೆ, ಕೋಲಾರ ಜಿಲ್ಲೆ ಆಗ್ಬೋದು, ಈ ಕಡೆ ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗುಡಿಬಂಡೆ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಎಲ್ಲ ಕಡೆಯಿಂದ ರೈತರು ಬರ್ತಾ ಇದ್ದಾರೆ. ಅವರು ಸಹ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಬರೋದು ನಾವು 10,000 ಅಂದ್ಕೊಂಡಿದ್ದೀರಿ. ಒಟ್ಟಾಗಿ ಅವರ ಒಂದು 10,000ಕ್ಕೆ ಹೆಚ್ಚಿಗೆ ಬೈಕ್ ನಾವು ಸೇರುವ ನಿರೀಕ್ಷೆಯಲ್ಲಿದ್ದೀರಿ. ಅವರಿಗೆಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಅವ್ರಿಗೆ ಹೋಗೋದಕ್ಕೆ, ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ನಾವೆಲ್ಲ ಪ್ರಯತ್ನ ಇದ್ದೀರಿ. ಎಲ್ಲ ಈಗ ಒಟ್ಟಾಗಿ ಹೋಗ್ತೀರಿ. ಒಟ್ಟಾಗಿ ನಾವು ವಿಧಾನಸೌಧ ಮುತ್ತಿಗೆ ಅಂತೂ ಹಾಕೋದು ಸತ್ಯ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತೇನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ, ಭೂ ಸ್ವಾಧೀನ ವಿರೋಧ ಹೋರಾಟ ಸಮಿತಿಯಿಂದ ನಾವೇನು 5ನೇ ತಾರೀಕು 81 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ನಮ್ಮ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಅಲ್ಲೇ ಮಲಗಿ ಬೆಳಗಿನ ಜಾವ 4 ಗಂಟೆಗೆ ಹಾಲು ಕರೆಯೋಕ್ಕೆ ಎದ್ದು ಬಂದು ಮತ್ತೆ 9 ಗಂಟೆಗೆ ಮತ್ತೆ ನಾವು ಹೋರಾಟ ಸಮಿತಿ ಏನು ನಾವು ಟೆಂಟ್ ಹಾಕಿದ್ದೆವೋ ಅಲ್ಲಿಗೆ ಬಂದು ಪ್ರತಿನಿತ್ಯ 81 ದಿನಗಳ ಕಾಲ ಈ 5ನೇ ತಾರೀಕಿಗೆ ಕಂಪ್ಲೀಟ್ ಆಗ್ತಿದೆ. ಆವತ್ತಿನ ದಿನ ಬೃಹತ್ 10,000 ಬೈಕ್ ರ್ಯಾಲಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ಹೋರಾಟ ಸಮಿತಿಯಿಂದ ಹಾಗೂ ದಲಿತ ಸಮಿತಿಯಿಂದ, ಕನ್ನಡ ಪರ ಸಂಘ ಸಮಿತಿಯಿಂದ, ಮಾನವ ಹಕ್ಕುಗಳ ಸಮಿತಿಯಿಂದ ಅನೇಕ ಹೋರಾಟಗಳು ಎಲ್ಲ ನಮಗೆ ಬೆಂಬಲ ಸೂಚಿಸಿದ್ದು. ಈ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಯುವ ರೈತರು ಹಾಗೂ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ರೈತಾಪ ವರ್ಗದವರು, ಎಲ್ಲ ಸಂಘಟನೆಗಳು ಈ 5ನೇ ತಾರೀಕು ಏನು ನಮ್ಮ ಹೋರಾಟ ವಿಚಾರಕ್ಕೆ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಾವು ಎಲ್ಲರೂ ಬೆಂಬಲ ಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ರೈತನ ಬದುಕಿಗೆ, ನಮ್ಮ ಇವತ್ತೇನು ನಮ್ಮ ಭೂಮಿ ಕಸಿದುಕೊಳ್ಳಲು ಈ ಸರ್ಕಾರಗಳು ಬಂದಿದೆಯೋ, ಮತ್ತು ಬೇರೆ ದಿನಗಳಲ್ಲಿ ನಿಮ್ಮ ಜಮೀನುಗಳನ್ನು ಇದೇ ಥರ ಮಾಡೋಕ್ಕೆ ಬರ್ತಾರೆ. ಇವತ್ತು ಇಂಥ ಸರ್ಕಾರಗಳಿಗೆ ಕಡಿವಾಣ ಹಾಕಿ ನಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸೋವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಈ ವಿಚಾರವಾಗಿ ಮತ್ತಷ್ಟು ಹೋರಾಟ ರೂಪುರೇಷೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು 81 ದಿನಗಳ ಏನು 5ನೇ ತಾರೀಕು ಹಮ್ಮಿಕೊಂಡಿದ್ದೀವೋ, ಪಕ್ಷಾತೀತವಾಗಿ ಎಲ್ಲ ರೈತ ವರ್ಗದವರು ಬೆಂಬಲ ಸೂಚಿಸಿ ನೀವು ಸ್ವಯಂ ಪ್ರೇರಿತವಾಗಿ ಎಲ್ಲ ನಮ್ಮ ತಾಲೂಕಿನ ರೈತಾಪಿ ವರ್ಗದವ್ರು ಏನಿದ್ರು ನಮಗೆ ಬೆಂಬಲ ಸೂಚಿಸೋಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಕೋರ್ತಾ ಇದ್ದೀವಿ. ಬಹುಮುಖ್ಯವಾಗಿ ಯುವ ಜನತೆ ಯಾವುದೇ ಕಾರಣಕ್ಕೂ ಇಲ್ಲಿ ಈಗ ಅವತ್ತು ಒಂದು ದಿನ ಎಲ್ಲರೂ ನಮ್ಮ ರೈತರು, ಇವತ್ತು ರೈತರಿಲ್ಲದೆ ಏನೂ ಇಲ್ಲ. ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಒಬ್ಬ ಯೋಧ. ಇವರೆರಡಿಗೂ ಪ್ರಾಮುಖ್ಯತೆ ನಮ್ಮ ಯುವ ಜನತೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ರೈತನ ಉಳಿಸೋಂಥ ಕೆಲಸ ಮಾಡಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ